ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೇದ ಶೆಟ್ಟಿ ವ್ಲಾಗ್ಸ್. ಸೊ ಇವತ್ತು ನಾನು ಮಾರ್ನಿಂಗೇ 6 o'clock ಗೆದ್ದು 6:25ಗೆಲ್ಲ ಆಲ್ರೆಡಿ ನಾನು ಫೀಲ್ಡಲ್ಲಿ ಇರ್ತೀನಿ. ನಾನು ಸ್ಪೋರ್ಟ್ಸಿಗೆ ಸೇರ್ಕೊಂಡಿರೋದ್ರಿಂದ ನನಗೆ ತುಂಬ ಇಷ್ಟ ಓಡೋದಾಗಿರ್ಬೋದು ಅಥವಾ ಎಕ್ಸಸೈಸ್ ಮಾಡೋದಾಗಿರ್ಬೋದು ತುಂಬ ಇಷ್ಟ. ನನಗೆ ಗೇಮ್ಸ್ ಆಡೋದಕ್ಕೆ ತುಂಬ ಇಷ್ಟ. ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಫೀಲ್ಡಿಗೆ ಬಂದು ಸ್ವಲ್ಪ ವಾರ್ಮಪ್ ಎಲ್ಲ ಮಾಡಿ ಅಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿ ಮನೆಗೆ ಬಂದು ನಾನು ಆಲ್ರೆಡಿ ಮನೆಗೆ ಬರೋಷ್ಟು ಒಂದು 7:30 ಅಥವಾ 8 o'clock ಆಗಿರುತ್ತೆ. ಸೊ ಮನೆಗೆ ಬಂದು ನೋಡಿದಾಗ ನನ್ನ ಫೇವ್ರೆಟ್ ಪಾಟಲ್ಲಿ ಈ ಒಂದು ಹೂವು ಬಿಟ್ಟಿತ್ತು. ಆ್ಯಂಡ್ ನಾನು ಅದು ಫೇವ್ರೆಟ್ ಹೂವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿ ಅದೊಂದು ಕ್ಲಿಪ್ ತಗೊಂಡೆ. ನೆಕ್ಸ್ಟು ಅಮ್ಮ ಪೂಜೆ ಎಲ್ಲ ಮಾಡಿದ್ರು. ನಾನು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲನೂ ಮಾಡಿ ಮುಗಿಸಿದ್ರು. ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂದುಬಿಟ್ಟು ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಬಂದು ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ನಾನು ಮತ್ತು ನಮ್ಮ ಮಮ್ಮಿ ಹಾಗೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳಿ ಕ್ಲಿಪ್ ತಗೊತಾ ಇದ್ದೀವಿ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಮನೆಗೆ ಬಂದು ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ಹೇಳಿ ನಮ್ಮಮ್ಮ ಅವಲಕ್ಕಿ ಮಾಡಿಬಿಡೋಣ, ಬೇಗ ಕುಕ್ಕಾಗೂ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಅಂತ ಹೇಳಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಾನು ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಮಮ್ಮಿ ಅಂಥೇಳಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಮಮ್ಮಿ ಹತ್ರ ರೆಸಿಪಿ ಎಲ್ಲ ಕೇಳ್ಕೊಂಡು ಮಾಡ್ತಾಯಿದ್ದೆ. ಅದ್ರದ್ದು ಫುಲ್ ವ್ಲಾಗ್ ಬೇಕಂದರೆ ಕೇಳಿ, ಖಂಡಿತವಾಗ್ಲೂ ನಾನು ಹಾಕ್ತೀನಿ. ನೆಕ್ಸ್ಟು ಹಂಗೆ ನಾನು ಮತ್ತು ನಮ್ಮ ಮಮ್ಮಿಗೆ ಕ್ವಿಕ್ ನ್ಯಾಪ್ ತೊಗೊಂಡ್ವಿ. ಆವಾಗ ನನ್ನ ತಂಗಿ ರೂಮಲ್ಲಿ ಏನೋ ಮಾಡ್ತಾಯಿದ್ಲು. ಏನು ಮಾಡ್ತಾಯಿದ್ಲು ಅಂತ ನೋಡೋಕ್ಕೆ ಬಂದರೆ ರೀಲ್ಸ್ ಮಾಡ್ತಾಯಿದ್ಲು. ಸೊ ನಾನು ಏನಾದರೂ ಇರಿಟೇಟ್ ಮಾಡೋಣ ಅಂಥೇಳಿ ಇರಿಟೇಟ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಅವಳಿಗೆ ಡಿಸ್ಟರ್ಬ್ ಆಗಬೇಕು ಅಂಥೇಳಿ ಹಾಗೆ ಟವಲೆಲ್ಲ ರೀಲ್ಸ್ ಮುಂದೆ ಮಾಡೋದು, ಕ್ಯಾಮ್ರಾ ಮುಂದೆ ಮಾಡೋದು. ಸರಿ ಅಂದ್ಬಿಟ್ಟು ಆಮೇಲೆ ಭಯ ಥರ ಒಂಥರ ಮಾಡ್ತಾಯಿದ್ಲು. ಇರಿಟೇಟ್ ಫೇಸ್ ಅವಳದು ತುಂಬ ಚೆನ್ನಾಗಿರುತ್ತೆ. ಸೊ ನನಗಿಷ್ಟ. ಕೊನೆ ಅದಾಗಿ ಮಾಡಿಬಿಟ್ಲು ಫುಲ್ಲು. ನಾನು ಇದರಿಂದ ಕಲ್ತಿದ್ದೇನಂತ ಅಂದರೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಕೊಡೋ ಜೊತೆಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಮ್ಮ ಹಾರ್ಡ್ ವರ್ಕ್ ಜೊತೆ ಒಂದು ಒಳ್ಳೆ ಏನಂತ ಹೇಳ್ತಾರೆ, ಹಾರ್ಡ್ ವರ್ಕ್ ಪೇಸ್ ಅಂತ ಹೇಳ್ತಾರಲ್ವ ಆ ಥರ. ನೆಕ್ಸ್ಟು ನಾವು ಇಲ್ಲೊಂದು ಬೆನ್ನಿಮೇಲ್ ಹತ್ರ ರಾಷ್ಟ್ರೀಯ ಒಂದು ನಡೆಯುತ್ತೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನನ್ನ ತಂಗಿ ಮತ್ತು ನಾನು. ನಮ್ಮ ಮಮ್ಮಿ ಏನು ಗೇಮ್ಸ್ ಆಡೋದಿಲ್ಲ, ನಾನು ಮಾತ್ರ ಕೊಲಂಬಸ್ ಆಡಿದೆ. ಮತ್ತು ನನ್ನ ತಂಗಿ ಅವಳಿಗೆ ಕಾರ ಅಂದರೆ ತುಂಬ ಇಷ್ಟ, ಅದನ್ನು ಆಡಿದ್ಲು. ಸೊ ಆ ರೀಲ್ಸ್ನ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನನ್ನ ತಂಗಿ ಮಾಡಿರೋ ರೀಲ್ಸ್ನ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಇಲ್ಲಿ ಕೊಲಂಬಸ್ಸು ತುಂಬ ಚೆನ್ನಾಗಿತ್ತು. ನನಗೆ ಕೊಲಂಬಸ್ ಅಂದರೆ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಎಲ್ಲೋದ್ರೂ ನಾನು ಅದನ್ನು ಬಿಡೋದಿಲ್ಲ, ಆಟ ಆಡ್ತೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ನನಗೆ ಇದು ತುಂಬ ಇಷ್ಟ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಯಾರೂ ಗೇಮ್ಸ್ ಎಲ್ಲ ಇಂಟ್ರೆಸ್ಟ್ ಅಷ್ಟೆಲ್ಲ ತೋರಿಸಲ್ಲ. ನಮ್ಮ ಅಪ್ಪ ಕೂಡ ಅಷ್ಟೊಂದೆಲ್ಲ ಏನು ಆಡೋಲ್ಲ. ನೆಕ್ಸ್ಟು ಸರಿ ಅಂತ ಹೇಳಿ ನನ್ನ ತಂಗಿ ಖಾರ ಬೇಕು ಅಂತ ಹೇಳಿದ್ಲು. ಆ್ಯಂಡ್ ಇದೊಳು ಫೇವ್ರೇಟ್ ಅಂದರೆ ಫೇವ್ರೇಟ್, ಎಲ್ಲೋದ್ರೂ ಕೂಡ ಇದನ್ನ ಆಡ್ತಾಳೆ. ನನಗೆ ಕೊಲಂಬಸ್ ಇಷ್ಟನೋ ಇವಳಿಗೂ ಕೂಡ ಅದೇ ಇಷ್ಟ, ಇದಿಷ್ಟ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಅವಳು ಆಡ್ತಾಯಿದ್ಲು. ನಾನು ಅದನ್ನು ಒಂದು ಕ್ಲಿಪ್ ತಗೊಂಡೆ. ನಂದು ಕೊಲಂಬಸಲ್ಲಿ ನೋಡಿರ್ತೀರ, ನನಗೆ ಫುಲ್ಲು ಅಂದರೆ ತುಂಬ ಇಷ್ಟ ಅದು ಆಡೋದಂದರೆ. ಸೊ ಅದಕ್ಕೋಸ್ಕರ ಆಡ್ತಾಯಿದ್ದೆ. ನೆಕ್ಸ್ಟು ನಾವು ಟಿ ಮಾಲ್ಗೆ ಬಂದ್ವಿ. ಶಾಪ್ ಮಾಡೋಣ ಅಂತೇಳಿ ಶಾಪಿಂಗು. ಸೊ ಟಿ ಮಾಲ್ಗೆ ಬಂದು ಅಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ. ನೆಕ್ಸ್ಟು ಬ್ಯಾಕ್ ಟು ಹೋಮ್ ಮನೆಗೆ ಬಂದ್ವಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು.